ಆ, ಎಸ್ ವಿಧಾನಸಭಾ ಎರಡೂ ಸದನಗಳ ಒಳಗೆ ವಿಧಾನಸಭೆಯ ಹೊರಗಡೆ ಸ್ಪಷ್ಟಪಡಿಸ್ತಾ ಇದ್ದೀವಿ. SCP-TSP ಕಾಯ್ದೆ ಮಾಡಿದ್ದೀವಿ. ಆ ಕಾಯ್ದೆನಲ್ಲಿ ಸೆಕ್ಷನ್ 7 ಆ್ಯಕ್ಟ್ 7 A B C D ಅಂತ ಮಾಡಿದ್ದೀವಿ. ಡಿ ಅಂದರೆ ಡೀಮ್ಡ್ ಎಕ್ಸ್ಪೆಂಡಿಚರ್. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ರಸ್ತೆ ಮಾಡಿರ್ತೀವಿ, ಇಲ್ಲಿ ಯಾವುದೋ ಒಂದು ಮನೆ ಮೂಲೆಯಲ್ಲಿ ಒಂದು SC ಇರ್ತದೆ ಅಥವಾ ST ಇರ್ತದೆ. ಅವರು ಇಲ್ಲದೇ ಇದ್ರೂ ಇದನ್ನು ಇರಬಹುದು ಅಂತ ತಿಳ್ಕೊಂಡು ಖರ್ಚು ಮಾಡಿಬಿಡೋದು. ಈ ಥರ BJP ಇದ್ದಾಗ ಸುಮಾರು 10,000 ಕೋಟಿನ SCP-TSP ಹಣನ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಅವರು ಮಿಸ್ಯೂಸ್ ಮಾಡಿದರು. ಕಾರ್ಪೊರೇಷನ್ಗಳು BBMPನೂ ಮಾಡಿತ್ತು, ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀವಿ. ಅದೆಲ್ಲ ಬಂದ ಮೇಲೆ BJP ಅವರು ಈ ಥರ ಮಿಸ್ಯೂಸ್ ಮಾಡಿದ್ಮೇಲೆ ಅದನ್ನು D7Dನೇ ತೆಗೆದಾಕ್ಬಿಟ್ವಿ. ಆ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ದುರುಪಯೋಗ ಮಾಡ್ತಾರೆ ಅಂತೇಳಿ. ಅದಾದಮೇಲೆ A B C ಉಳೀತು. ಒಂದು ಯೋಜನೆಗಳನ್ನು ಮಾಡುವಾಗ ಸರ್ಕಾರದ ಯೋಜನೆ, ಈಗ SC ಜನಸಂಖ್ಯೆಗೆ ಅನುಗುಣ ಬಡ್ಜೆಟ್ ಹಣನೇ ಸಪ್ರೇಟಾಗಿ ತೆಗೆದಿಟ್ಬಿಟ್ಟಿದೆ. ಅವ್ರಿಗೋಸ್ಕರನೇ ಏನು ಬಡ್ಜೆಟ್ ಇತ್ತು ಈ ಹಣನ ಸಪ್ರೇಟಾಗಿ ತೆಗೆದು ಗುಡ್ಡೆ ಮಾಡಿ ಇಟ್ಬಿಟ್ಟಿದ್ದೀವಿ. ಆ ಹಣದಲ್ಲಿ ಈ ಜನರ ಈ ಕಲ್ಯಾಣಕ್ಕೆ, ಅದು ವ್ಯಕ್ತಿಗತ ಇರ್ಬೋದು, ಕಾಲೋನಿಗಳಿರ್ಬೋದು, ಹ್ಯಾಬಿಟೇಷನ್ ಇರ್ಬೋದು, ಅಥವಾ ಈ ಸರ್ಕಾರದ ಜನರಲ್ ಯೋಜನೆ ಇರ್ತಕ್ಕಂಥ SC ಫಲಾನುಭವಿಗಳಿರ್ಬೋದು, SC ST ಅವ್ರಿಗೂ ಉಪಯೋಗಿಸಿದ ಈ ಕಾಯ್ದೆನ ಬಳಸಿದ್ವಿ. ಈ 7C ಬಳಸ್ಕೊಂಡು ಗ್ಯಾರಂಟಿ ಯೋಜನೆಯಲ್ಲಿ ಬರುವಂಥ SC ST ಜನಸಂಖ್ಯೆ ಎಷ್ಟಿದೆ ಆ ಡಾಟಾ ಆಧಾರದ ಮೇಲೆ SCP-TSP ಹಣನ ಅವ್ರಿಗೆ ಮಾತ್ರ ಸೀಮಿತಗೊಳ್ತೇವೆ ಹೊರತು ಇದನ್ನು ದುರುಪಯೋಗ ಮಾಡೋದಾಗಲಿ ಅನ್ಯರಿಗೆ ಬಳಕೆಗೆ ಬರೋದೇ ಇಲ್ಲ. ಇದನ್ನು ಆ್ಯಕ್ಟು ಸ್ಪಷ್ಟವಾಗಿ ಹೇಳುತ್ತೆ, ಪ್ರಾವಿಷನ್ ಸ್ಪಷ್ಟವಾಗಿದೆ, ಮತ್ತು ವಿಧಾನಸಭೆ ಒಳಗಡೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀವಿ. ಪದೇ ಪದೇ ಇದನ್ನು ರಾಜಕೀಯ ಮಾಡೋದು ಅವ್ರು ಏನೂ ಪದ್ಧತಿನೇ ಇಲ್ಲ. BJP ಅವ್ರಿಗೆ ಕೇಂದ್ರ ಸರ್ಕಾರದ ಬಡ್ಜೆಟ್ಟು ಎಷ್ಟು, 65 ಲಕ್ಷ. SC ST ಕೊಟ್ಟಿರೋದು ಎಷ್ಟು, ಕೇವಲ 65,000. ಸೊ ಅವ್ರು ಅಲ್ಲಿ ಮಾಡಬೇಕಲ್ಲ, ಅವ್ರ ಕಾಳಜಿ ಇರೋರು. 7Dನ ಮಿಸ್ಯೂಸ್ ಮಾಡಿ ಇವರು ಅಧಿಕಾರದಲ್ಲಿದ್ದು ಯಾಕೆ 10,000 ದುರುಪಯೋಗ ಮಾಡಿಕೊಂಡ್ರು? ಆವಾಗ ಇವ್ರಿಗೆ ಜ್ಞಾನ ಇರಲಿಲ್ವಾ SC ST ಜನರ ಬಗ್ಗೆ? ಸೊ ಇದರಿಂದ ಈ ಗ್ಯಾರಂಟಿ ಯೋಜನೆಗೆ SCP-TSP ಹಣನ ಎಲ್ಲ ಜನಸಂಖ್ಯೆಗೆ ಬಳಸುವಂಥ ವಿಷಯ ಪ್ರಸ್ತಾಪ ಇಲ್ಲವೇ ಇಲ್ಲ, ಮಾಡೋದೇ ಇಲ್ಲ. SCP-TSPಗೆ SC ST ಜನಸಂಖ್ಯೆಗೆ ಯೋಜನಾ ಗಾತ್ರದ ಪ್ರತ್ಯೇಕವಾಗಿ ತೆಗೆದಿಟ್ಟ ಮೇಲೆ ಆ ಜನರಿಗೆ ಈ ಹಣನ ವಿನಿಯೋಗ ಮಾಡಬೇಕು, ಅನ್ಯರಿಗಲ್ಲ. ಗ್ಯಾರಂಟಿ ಸ್ಕೀಮ್ ಅಲ್ಲಿ ಇರುವಂತ SC ST ಫಲಾನುಭವಿಗಳಿಗೆ ಅಷ್ಟೇ. ಈ ಥರ ಎಲ್ಲ ಡಾಟಾಗಳು ತಗೊಂಡೇ ಮಾಡ್ತಾ ಇರೋದು. ಡಾಟಾ ತಗೊಂಡು ಕ್ಲಿಯರ್ ಕಟ್ಟಾಗಿ CM ಹೇಳಿದ್ದಾರೆ, ಹೌಸ್ ಟು ಹೌಸ್ ಸರ್ವೆ ಮಾಡಿ ಹೇಳಬೇಕು ಅಂತ ಹೇಳಿದ್ದಾರೆ. SC ST ಜನರ ಹೌಸ್ ಟು ಹೌಸ್ ಸರ್ವೆ ಮಾಡಬೇಕು, ಡಾಟಾ ಕೊಡಬೇಕು. ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ ನೀವು RR ನಂಬರ್ ಮೇಲೆ ನೀವು ನೋಡಿರ್ಬೋದು, ಕನಿಷ್ಠ 9 ಗಂಟೆ ತನಕ ಸತತವಾಗಿ ನಿರಂತರವಾಗಿ ಮೀಟಿಂಗ್ ಮಾಡಿದ್ದೀನಿ ಮೊನ್ನೆ. ನೀವೆಲ್ಲ ರಿಪೋರ್ಟ್ ಮಾಡಿದ್ರೆ ಏನೋ ಮಾಡಿರ್ತೀರಿ, ನೀವು ನನ್ನ ಮೇಲೂ ಪ್ರೀತಿ ಇದೆ, ಗ್ಯಾರಂಟಿ ಮೇಲೂ ಪ್ರೀತಿ ಇದೆ, ಮಾಡಿರ್ತೀರಿ ನೀವು, ಅದ್ರ ಬಗ್ಗೆ ನನ್ನ ಅನುಮಾನ ಇಲ್ಲ. ಹೀಗಾಗಿ ಅಲ್ಲಿ ಡಾಟಾ ಬೇಸ್ಡ್ ನೀವು ಕೊಡಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಯಾಕಂದರೆ ಹಂತವಾಗಿ ಜನ ಆರ್ಥಿಕವಾಗಿ, ಶೈಕ್ಷಣಿಕ, ಔದ್ಯೋಗಿಕವಾಗಿ ಬದಲಾವಣೆಯಾಗಿ ಸಾಮಾಜಿಕವಾಗಿ ಅವರು ಸಮಾಜದ ನಿರ್ಮಾಣ ಕಡೆ ಬರೋದು. ದಟ್ ಈಸ್ ದಿ ಸ್ಪಿರಿಟ್ ಆ್ಯಂಡ್ ಇಂಟೆನ್ಷನ್ ಆಫ್ ದಿ ಗೌರ್ಮೆಂಟ್. SCP-TSP ಕಾಯ್ದೆ ಮಾಡೋ ಉದ್ದೇಶ ಸುಮ್ಮನೆ ಏನು ರಾಜಕೀಯಕ್ಕೋ ಓಟ್ಗೋ ಸ್ವಂತ ಇದಕ್ಕೆ ಮಾಡೋದಲ್ಲ. ಡಾಟಾ ಇಲ್ಲ ಅನ್ನೋದೇ ಸರಿ. ಇಲ್ಲ, ಡಾಟಾನ ಯಾವ ಗ್ಯಾರಂಟಿಯಲ್ಲೂ ಕೂಡ ನೋಡಿ, ನೀವು ಕೊಟ್ಟೇ ಇಲ್ಲ. ಈಗ ನೀವು ನೋಡಿ, ಈಗ ದತ್ತಾಂಶಗಳಿದ್ದಾವೆ, ಈ ಬೇರೆ ಅದನ್ನು ಬಳಸ್ಕೊಂಡೇ ಇದೇ ಹೇಳಿದ್ದೀನಿ ಸ್ಟ್ರಿಕ್ಟಾಗಿ. ಚೀಫ್ ಸೆಕ್ರೆಟರಿ ಹರ್ ಸೆಲ್ಫ್ ಇಸ್ ಲುಕಿಂಗ್ ಇನ್ ಟು ದಿಸ್ ಮ್ಯಾಟರ್. ಡಾಟಾ ಕಲೆಕ್ಟ್ ಮಾಡಿ ಡಾಟಾ ಆಧಾರದ ಮೇಲೆ ಕೊಡಬೇಕು ಅಂತೇಳಿ ಗಿವನ್ ದಿ ರೆಸ್ಪಾನ್ಸಿಬಿಲಿಟಿ. ಚೀಫ್ ಸೆಕ್ರೆಟರಿ ನೋ ಲೆಸ್ಸರ್ ದ್ಯಾನ್ ಚೀಫ್ ಸೆಕ್ರೆಟರಿ ಹರ್ ಸೆಲ್ಫ್ ಇಸ್ ಲುಕಿಂಗ್ ಇನ್ ಟು ದಿಸ್ ಮ್ಯಾಟರ್. ಈ ವಿಧಾನಮಂಡಲ ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ BJP ಎತ್ತಿದ್ರೆ ತಮ್ಮ ಉತ್ತರ ಇದೇನಾ ಸರ್? ಅಲ್ಲೆಲ್ಲ ಹೇಳಿ ಸಾಕೈತಲ್ಲ ಸರ್, ಹೋಗಿ ಬಂದು ಮೂಗಿ ಇಟ್ಕೊಂಡಂಗೆ. ಏನು ಸರ್ ಇದು? ಹೇಳ್ತಾನೆ ಇದ್ದೀವಿ, ವಿಧಾನಸೌಧ ಒಳಗಡೆ ಮತ್ತು ಹೊರಗಡೆ ಸ್ಪಷ್ಟವಾಗಿ ಹೇಳಿದ್ದೀವಿ. ಅವ್ರು ಏನು ಹೇಳಿದ್ರು ಅಮ್ಮ ಪಾಪ ಏನು ಹೇಳ್ತಾರೆ, ಅಂತಾರೆ ಪಾಪ. ಇದು ಸ್ಪಷ್ಟ. ಅವ್ರಿಗೇನು ಇವ್ರಿಗೆ ಸಾಮಾನ್ಯ ಜ್ಞಾನ ಆದರೂ ಇರಬೇಕಲ್ಲ. ದೇ ಶುಡ್ ಗೋ ಥ್ರೂ ದಿ ಆ್ಯಕ್ಟ್, ಇಟ್ಸ್ ಪ್ರಾವಿಷನ್, ವಾಟ್ A says, 7A, what 7B says,
ವಾಟ್ 7C ಸೇಸ್ ಇದು ನೀವು ಓದಬೇಕಲ್ವಾ? ಆ ಪ್ರಾವಿಷನ್ನೇ ಎಲ್ಲ ಸೇರಿ ಮಾಡಿರೋ ಕಾಯ್ದೆ ಅದು. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮಾಡಿದ್ದಲ್ಲ, ಇಡೀ ವಿಧಾನ ಸಭೆ ಇದೆಯಲ್ಲ ಬೆಳಗಾಮಲ್ಲಿ, ಆ ಸಭೆಯಲ್ಲಿ ಅಂಗೀಕಾರ ಆಗಿರೋದು. ಅದು ನಂದು ಸಿದ್ದರಾಮಯ್ಯರು ಬ್ರೈನ್ ಚೈಲ್ಡ್, ಇವ್ರು ಯಾರು ಮಾಡಿದ್ದು ಅಲ್ಲ. ನಮ್ಮ ದಲಿತ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡ್ತಿರು. SC/ST ಜನಸಂಖ್ಯೆಗೆ ಅನುಗುಣವಾಗಿ ಹಣ ಇಡಬೇಕು, SCP TSP ಕಾಯ್ದೆ ಮಾಡಬೇಕು, ಕಾಂಟ್ರಾಕ್ಟ್ರಲ್ಲಿ ಮೀಸಲಾತಿ ಕೊಡಬೇಕು, ಇಂಡಸ್ಟ್ರಿಯಲ್ಲಿ ಮೀಸಲಾತಿ ಕೊಡಬೇಕು, 2 ಎಕರೆ 75 ಸಬ್ಸಿಡಿ ಕೊಡಬೇಕು, KSFCಲಿ 10 ಕೋಟಿ ದುಡ್ಡು 3-4% ಇಂಟ್ರೆಸ್ಟ್ ಕೊಡಬೇಕು, ಪ್ರಮೋಷನ್ ರಿಸರ್ವೇಷನ್ ಕೊಡಬೇಕು, ಬ್ಯಾಕ್ಲಾಗ್ ಎಲ್ಲ ದಲಿತ ಸಂಘಟನೆ ಹೋರಾಟ ಮಾಡಿದ್ಮೇಲೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂತು ಎಲ್ಲ ಯೋಜನೆಗಳು ಮಾಡೋದು. ನೋಬಡಿ ಎಲ್ಸ್ ಅದರ್ ದ್ಯಾನ್ ಆ ದಲಿತ ಆರ್ಗನೈಸೇಷನ್ ಅಂಡ್ ಕಾಂಗ್ರೆಸ್ ಗೌರ್ಮೆಂಟ್, ಸಿದ್ದರಾಮಯ್ಯ, H.C. ಮಾದೇವಪ್ಪ. ಸರ್, ಈಗ ದಲಿತ CM ಕೂಗು ಜೋರಾಗಿದೆ. ನೀವು ಇದ್ದಂಥ ವೇದಿಕೆಯಲ್ಲಿ ಒಬ್ರು ಶಾಸಕರು ಈ ದಲಿತ CM ಆಗಕ್ಕೆ ಇನ್ನೊಂದು ಹೆಜ್ಜೆ ಅಷ್ಟೇ ಬಾಕಿ ಇದೆ ಅಂತ ದೇಶಾದ್ಯಂತ ಕೂಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನನಸಾಗುತ್ತೆ. ಸರ್, ಮತ್ತೆ ಖರ್ಗೆ ಅವರು ಕೂಡ ಇಂಗಿತವನ್ನು ವ್ಯಕ್ತಪಡಿಸಿದ್ರು. 99ನಲ್ಲಿ ವಿಪಕ್ಷ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಶ್ರಮ ವಹಿಸಿದ್ರು. ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರದ ವರಿಷ್ಠ ನಾಯಕರಲ್ಲಿ ಒಬ್ಬರು. ಸಂವಿಧಾನಿಕ ಯಾವುದೇ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಅಲ್ಲ ಯೋಗ್ಯತೆ ಸಾಮರ್ಥ್ಯ ಇದೆ. ಅವಕಾಶಗಳು ಬಂದಾಗ ಅವರಿಗೆ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಮತ್ತು ಆಸೆ ಆಕಾಂಕ್ಷೆ. ಈಗ ನಾ ಹೇಳಿದ್ನಲ್ಲ, ಸರಿಯಾಗಿ ವಿಶ್ಲೇಷಣೆ ಮಾಡಿ ಬರೆದು ಬಿಡಿ ಸರ್. ಅಲ್ಲ ಸರ್, ಬರೀ ಸ್ಟೇಟ್ಮೆಂಟ್ಸ್ಗೆ ಸೀಮಿತ ಆಗ್ತಿದೆಯಲ್ಲ ಸರ್. ಸ್ಟೇಟ್ಮೆಂಟ್ ಯಾಕೆ? ಸ್ಟೇಟ್ಮೆಂಟ್ ದಲಿತ CM ಒಂದು ವಿಚಾರದಿಂದ ನೀವು ನೋಡಿ, ಸಂಜೀವಯ್ಯನವರು ಮುಖ್ಯಮಂತ್ರಿ ಆಗಲಿಲ್ವಾ? ಸುಶೀಲ್ ಕುಮಾರ್ ಸಿಂಧೆ ಆಗಲಿಲ್ವಾ? ಜಗನ್ನಾಥ್ ಪಾಡಿ ಆಗಲಿಲ್ವಾ? ರಾಮಸುಂದರ ದಾಸ್ ಬಿಹಾರದಲ್ಲಾಗಿಲ್ಲ, ಆಗಿಲ್ಲಂತ. ಕಾಂಗ್ರೆಸ್ ಪಾರ್ಟಿಲಿ ಇವರೆಲ್ಲ ಮುಖ್ಯಮಂತ್ರಿ ಆಗಿದ್ದವರು. ಟೈಮ್ ಪಾರ್ಟಿ ವಿಲ್ ಟೇಕ್ ಎ ಡಿಸಿಷನ್. ಅದು ಬಂದಾಗ ನ್ಯಾಚುರಲಿ ಎವ್ರಿಬಡಿ ಅಷ್ಟು ಅಬೈಡ್ ಬೈ ದಿ ಪಾರ್ಟಿ ಡಿಸಿಷನ್. ಈಗ ಆ ಪರಿಸ್ಥಿತಿ ಬರ್ಬೋದಾ ಅಂತ? ಯಾಕಂದ್ರೆ ಅದು ನನ್ನ ಕೋರ್ಟಿನ ವ್ಯಾಪ್ತಿನಲ್ಲಿ ಇಲ್ಲ. ಅದು ನ್ಯಾಷನಲ್ ಫೀಲ್ಡ್ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಗೇಮ್ಗಳು ಶುರುವಾದಾಗ ಅಲ್ಲಾಗುತ್ತೆ. ಆಮೇಲೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಈಗ 1992ನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸದಾಶಿವ ಆಯೋಗ ರಚನೆ ಮಾಡಿ ಒಳ ಮೀಸಲಾತಿ ಕೊಡೋದಕ್ಕೆ ಆದೇಶ ಆಯಿತು ಕಾಂಗ್ರೆಸ್ ಸರ್ಕಾರ. ಅದು ಎಲ್ಲ ತನಿಖೆ ಮಾಡ್ತು, ಒಂದು ವರದಿ ಬಂತು. ನಮ್ಮ ನಾರಾಯಣ ಸ್ವಾಮಿಯವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಕರ್ನಾಟಕದಲ್ಲಿ, ಗೋವಿಂದ ಕಾರಜೋಳ ಅವರು ಇದ್ದರು BJP ಸರ್ಕಾರ ಇದ್ದಾಗ. ಅವರು ಸದಾಶಿವ ಆಯೋಗ ಇಸ್ ಎ ಕ್ಲೋಸ್ಡ್ ಚಾಪ್ಟರ್ ಮ್ಯಾಟರ್ ಅಂತ ಹೇಳಿದ್ರು. ಯಾರು? BJP ಅವರು, ಅವರಿಬ್ಬರೂ. ನಾರಾಯಣ ಸ್ವಾಮಿಯವರು ಸೆಂಟ್ರಲ್ ಮಿನಿಸ್ಟರ್ ಆದರು ಯೂನಿಯನ್ ಗೌರ್ಮೆಂಟಲ್ಲಿ, ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ. ಅಲ್ಲಿ ಪಾರ್ಲಿಮೆಂಟ್ಲಿ ಏನು ಹೇಳಿದ್ರು? ಒಳ ಮೀಸಲಾತಿಯನ್ನು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದು ನಾರಾಯಣ ಸ್ವಾಮಿಯವ್ರ ಮಾತಲ್ಲ, BJP ಸರ್ಕಾರದ ನಿಲುವು. ಆ್ಯಸ್ ಪರ್ ದಿ ರಿಸರ್ವೇಷನ್, ಆ್ಯಸ್ ಪರ್ ಇಂಟರ್ನಲ್ ರಿಸರ್ವೇಷನ್, ಮೀಸಲಾತಿ ಮತ್ತು ಒಳ ಮೀಸಲು ಸಂಬಂಧಪಟ್ಟಾಗೆ BJP ಸರ್ಕಾರ ಹೇಳಿದ್ದು ಪಾರ್ಲಿಮೆಂಟಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ BJP ಸರ್ಕಾರ ಹೇಳಿದ್ದೇನೋ ಸದಾಶಿವ ಆಯೋಗ ಇಸ್ ಎ ಕ್ಲೋಸ್ಡ್ ಮ್ಯಾಟರ್ ಹೇಳಿದ್ರು. ಈಗ 1ನೇ ತಾರೀಕು ನಾವು ಚಳುವಳಿ ಮಾಡ್ತೀವಿ ಅಂತಾರೆ. ನಾವು ದಾವಣಗೆರೆಯಲ್ಲಿ, ಚಿತ್ರದುರ್ಗದಲ್ಲಿ SC/ST ಸಮಾವೇಶ ಮಾಡಿ ಕಾಂಗ್ರೆಸ್ ಪಾರ್ಟಿ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ವಿ, ನಾವು ಬಂದರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ. ಈಗ ನಾವು ಬಂದ ತಕ್ಷಣ ಅದನ್ನು SC/ST ಸಮುದಾಯಗಳ ಅಂಕಿ ಸಂಖ್ಯೆಗಳಿಗೆ ಅನುಗುಣವಾಗಿ ಈ ಒಳ ಮೀಸಲಾತಿ ಕೊಡೋದು ಸೂಕ್ತ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ವಿ. ಕ್ಯಾಬಿನೆಟ್ಟು 2003 ಗೆದ್ದ ತಕ್ಷಣವೇ ರೆಕಮೆಂಡ್ ಮಾಡಿದ್ವಿ. ಅವ್ರು ಇನ್ನೂ ಏನೋ ಪ್ರತಿಕ್ರಿಯೆ ಕೊಡ. ಆಮೇಲೆ ಸುಪ್ರೀಂ ಕೋರ್ಟ್ನ ತೀರ್ಮಾನ ಆಯಿತು. ಆ ತೀರ್ಮಾನ ಒಳ ಮೀಸಲಾತಿ ಜಾರಿ ಮಾಡೋದು ವಿವೇಚನೆ ಆಯಾ ರಾಜ್ಯ ಸರ್ಕಾರಗಳಿಗೆ ಬಿಟ್ಟರು. ಇಡೀ ದೇಶದಲ್ಲಿ ಭಾಳಷ್ಟು ರಾಜ್ಯಗಳು ಒಪ್ಪಲಿಲ್ಲ. ಹರಿಯಾಣ ಸರ್ಕಾರ ಒಕ್ಕಿ ಕ್ಯಾಬಿನೆಟಲ್ಲಿ ಒಪ್ಪಿತು, ಆದರೆ ಏನೂ ಮಾಡಲಿಲ್ಲ, ಹಾಗೇ ಇದೆ. ತೆಲಂಗಾಣ, ಆಂಧ್ರ, ಕರ್ನಾಟಕ ಮಾತ್ರ ಇದನ್ನು ಒಪ್ಪಿ ನಾವು ಜಸ್ಟಿಸ್ ನಾಗಮೋಹನ್ ದಾಸರ ಸಮಿತಿ ಮಾಡಿ ಅದರ ಎಂಪೆರಿಕಲ್ ಡೇಟನ್ನು ಕನೆಕ್ಟ್ ಮಾಡಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಆ ವರದಿ ಫೈನಲ್ ಆಗಿದೆ. ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಅದು ಜಾರಿ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದ 10-15 ದಿನಕ್ಕೆ ಜಾರಿ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಏನು ಹೇಳಿದ್ದೀವಿ ಅದು ಮಾಡ್ತೀವಿ.
ನಮ್ಮ ಮಾತಿನ ಮೇಲೆ ನಿಗಾ ಇದೆ. ಸಾಮಾಜಿಕ ನ್ಯಾಯದಲ್ಲಿ, ಮೀಸಲಾತಿಯಲ್ಲಿ, ಸಂವಿಧಾನದಲ್ಲಿ ನಮಗೆ ಬದ್ಧತೆ ಇದೆ. ಬೇರೆಯವರಿಂದ ಪಾಠ ಹೇಳಿಸ್ಕೊ. ಯಾರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಬದ್ಧತೆ ಇಲ್ಲ, ಮೀಸಲಾತಿ ಪರ ಇಲ್ಲ, ಒಳ ಮೀಸಲಾತಿ ಪರ ಇಲ್ಲ, ಅವರು ಬರೀ ರಾಜಕೀಯಕ್ಕೋಸ್ಕರ ಈ ಥರ ಮಾಡೋದನ್ನ ನಿಲ್ಲಿಸಬೇಕು. ಸಮುದಾಯವನ್ನು ಎತ್ಕಟ್ಟೋ ಕೆಲಸ ಇದಲ್ವೇ ನಾವು ಹೇಳ್ದಂತೆ ಮಾಡ್ತಾ ಇರುವಾಗ ನಾವು ವೆಯ್ಟ್ ಮಾಡ್ತಿದ್ದೀವಿ ಅವ್ರ ರಿಪೋರ್ಟ್ ಸಬ್ಮಿಟ್ ಮಾಡೋದಕ್ಕೆ. ಬಂದ ತಕ್ಷಣ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಕ್ಯಾಬಿನೆಟಲ್ಲಿ. ಆದಮೇಲೆ ಇದು ಎತ್ಕಟ್ಟೆ ಕೆಲಸ ಅಲ್ವಾ? ರಾಜಕೀಯಕ್ಕೋಸ್ಕರ ಇವರೇ ಇದ್ದಾಗ ಮುಗಿದೋಯ್ತು ಅಂದರು, ಕೊಡೋಕ್ಕಾಗಲ್ಲ ಅಂದರು ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ. ಈಗ ಈ ಥರ ಮಾಡೋದು ಎತ್ಕಟ್ಟದಲ್ಲಿ ರಾಜಕೀಯ ಅಲ್ವಾ? ಐ ಕಂಡೆಮ್ ಆಲ್ ದಿಸ್ ಟೈಪ್ ಆಫ್ ಆ್ಯಟಿಟ್ಯೂಡ್ ಬೈ ಎ ಪೊಲಿಟಿಕಲ್ ಪಾರ್ಟಿ. ಸರ್, ಆಮೇಲೆ ಸುರ್ಜೇವಾಲಾ ಅವರು ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಅಂತ ಬಹಳಷ್ಟು ಸಚಿವರು ಅದೆಲ್ಲ ಸುಳ್ಳು ಬಿಡಿ. ಅವರೆಲ್ಲ ಯಾಕೆ ಅಧಿಕಾರಿಗಳು ಸಭೆ ಮಾಡ್ತಾರೆ? ಅವ್ರೇನು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇದೆಯಾ? ಈಸ್ ದಿ ಇನ್ಚಾರ್ಜ್ ಸೆಕ್ರೆಟರಿ ಆಫ್ ದಿ ಪಾರ್ಟಿ ಅಫೇರ್ಸ್. ಪಕ್ಷದ ವಿಚಾರಗಳು ಬಂದಾಗ ಎಲ್ಲರನ್ನೂ ಕರೆದು ಮಾತಾಡುವಂಥ ಅಧಿಕಾರ ಅವ್ರಿಗಿದೆ ಪಾರ್ಟಿ ಚೌಕಟ್ಟಲ್ಲಿ. ಬಟ್ ಆಡಳಿತಾತ್ಮಕಕ್ಕೆ ಅವರು ಯಾವುದು ತಲೆ ಹಾಕೋದಿಲ್ಲ, ಮೂಗು ತೋರಿಸಿಲ್ಲ. ನಿಮ್ಮನ್ನು ಸೇರಿದಂತೆ ಕೆಲ ಹಿರಿಯ ಸಚಿವರು ಸಭೆಗೆ ಹಾಜರೇ ಆಗಲಿಲ್ಲ. ನಾನು ಹಾಜರಾಗಿಲ್ಲ ಅಂತ ನಿಮ್ಗೇನು ಗೊತ್ತು? ಕೆಪಿಸಿಸಿ ಕಚೇರಿ ಕೆಪಿಸಿಸಿ ಕಚೇರಿಯಲ್ಲಿ ಅಧಿಕೃತವಾಗಿ ಅಲ್ಲ, ಇಲ್ಲೇ ಮಾತಾಡಬೇಕು ಅಂತ ಏನಿಲ್ಲಲ್ಲ. ಎಲ್ಲರೂ ಬಹುತೇಕ ಎಲ್ಲರೂ ಹೋಗಿದ್ದಾರೆ. ರಾಜಣ್ಣವ್ರು ಮಾತ್ರ ಹೊರಗಡೆ ಇದ್ದರು. ನನ್ನನ್ನು ಸೇರಿಸಿ ಉಳಿದವರೆಲ್ಲ ಭೇಟಿ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಕೊಟ್ಟಂಥ ಆಶ್ವಾಸನೆಗಳು, ನಮ್ಮ ಆಡಳಿತ ಮತ್ತು ಮುಂದೆ ಮಾಡಬೇಕಾದೆಲ್ಲ ಇದನ್ನು ಪಕ್ಷದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿ, ರಾಜ್ಯದ ಅಭಿವೃದ್ಧಿಯಿಂದ ಸಲಹೆಗಳನ್ನು ನಾವು ಕೊಟ್ಟಿದ್ದೀವಿ. ಅಲ್ಲ, ಈಗ ನಾಳೆಯಿಂದ CM ಸಭೆ ಮಾಡ್ತಾ ಇದ್ದಾರೆ ಶಾಸಕರು. ಫಸ್ಟ್ ಮೈಸೂರಿಂದ ಶುರುವಾಗ್ತಾ ಇದೆ. ಸುರ್ಜೇವಾಲಾ ಬಂದು ಹೋದ್ಮೇಲೆ ಸಭೆ ಶುರು ಮಾಡ್ದಂಗೆ ಆಗ್ತಾ ಇದೆಯಲ್ಲ ಸರ್ ಇದು? ಅದಕ್ಕಿಂತ ಮೊದಲೇ CM ಬ್ಯುಸಿ ಇದ್ದರು. ಬ್ಯುಸಿ ಶೆಡ್ಯೂಲ್ನಲ್ಲಿ CM ಹೇಳಿದರು ಜಿಲ್ಲಾವಾರು ನಮ್ಮ MLAಗಳು ಮತ್ತು ಕರೆದು ಚರ್ಚೆ ಮಾಡಬೇಕಂತ ಅವ್ರು ಆವಾಗಲೇ ಪ್ರೋಗ್ರಾಮ್ ಹಾಕೊಂಡಿದ್ರು. ಅದಕ್ಕೆ ಬರುವ ಅವರು ಕರೆದು ಮಾತಾಡಿದ್ದಾರೆ. ಇಟ್ಸ್ ನಥಿಂಗ್ ರಾಂಗ್. ಇದು ಅವ್ರು ಬಂದು ಹೋದ್ಮೇಲೆ ಮಾಡೋದಂತಲ್ಲ. ಮಚ್ ಅರ್ಲಿಯರ್ ದ್ಯಾನ್ ಸುರ್ಜೇವಾಲಾಜಿ ಕೇಮ್, ಈ ಹ್ಯಾಡ್ ಎ ಪ್ಲ್ಯಾನ್ ಟು ಕಾಲ್ MLAs ಆ್ಯಂಡ್ ಡಿಸ್ಟ್ರಿಕ್ಟ್ ವೈಸ್. ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಅದು ಒಂದು ಇಂಪಾರ್ಟೆಂಟ್. ಅದೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವು ಮಹಾರಾಜರಿಗೆ ಯಾರನ್ನೂ ಹೋಲ್ಸೋಕ್ಕಾಗಲ್ಲ. ಸಾವು ಮಹಾರಾಜರೇ, ನಾಲ್ವಡಿ ಕೃಷ್ಣರಾಜರೇ, ಸಿದ್ದರಾಮಯ್ಯರೇ, ದೇವರಾಜ ಅರಸೆ, ಎಚ್ ಸಿ ಮಾದೇವಪ್ಪನೇ. ಸೊ ಒಬ್ರಿಗೊಬ್ಬರಿಗೆ ಹೋಲಿಕೆ ಮಾಡ್ತಕ್ಕಂಥ ವಿಷಯ. ಅವರು ಜನ ಮತ್ತು ಅಭಿವೃದ್ಧಿ, ಸಾಮಾಜಿಕ ನ್ಯಾಯ, ಅನೇಕ ವಿಷಯಗಳಲ್ಲಿ ಅವ್ರಿಗೆ ಬದ್ಧತೆ ಇತ್ತು, ಪ್ರಾಮಾಣಿಕತೆ ಇತ್ತು. ರಾಜ್ಯದ ಹಿತ ಕಾಪಾಡುವಲ್ಲಿ ಶ್ರೇಷ್ಠವಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಎಲ್ಲರ ಗೌರವಕ್ಕೆ, ಪ್ರೀತಿಗೆ ಅವರು ಪಾತ್ರರಾಗಿರ್ತಕ್ಕಂಥವ್ರು. ಹಾಗಂತ ಹೇಳಿ ಇನ್ನೊಬ್ಬರನ್ನ ಅವ್ರಿಗೆ ಹೋಲಿಕೆ ಮಾಡೋಕ್ಕಾಗಲ್ಲ, ಹೋಲಿಕೆ ಮಾಡೂ ಇಲ್ಲ. ಅವ್ರಿಗೆ ನಮಗೆ ಸ್ಫೂರ್ತಿ ಅವರ ಆಡಳಿತ, ಅವರ ನಿಲುವು, ಅವರ ನಡೆ, ಅವರ ಬದ್ಧತೆ, ಅವರ ನಿರ್ಣಯಗಳೆಲ್ಲ ನಮಗೆ ಸ್ಫೂರ್ತಿ ನಮ್ಮೆಲ್ರಿಗೂ. ಅದಕ್ಕೆ ಗಾಂಧೀಜಿಯವ್ರನ್ನ ಮಹರ್ಷಿ ಅಂತ ಕರೆದಿದ್ರು. ಯಾರೂ ಲಘುವಾಗಿ ಮಾತಾಡಿ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಎವ್ರಿಬಡಿ ಇನ್ ದಿ ಕಂಟ್ರಿ. ಅಲ್ಲಿ ಆಗಿರೋದೇನು, ಅವರ ಅವಧಿನಲ್ಲಿ ಅಭಿವೃದ್ಧಿ ಆಯಿತು. ಅವರ ಕಾಲದ ನಂತರ ಅಭಿವೃದ್ಧಿ, ಈಗ ನಾನು ಹೇಳಿದ್ನೆಲ್ಲ ಸರಿಯಾಗಿ ವಿಶ್ಲೇಷಣೆ ಮಾಡಿ ಬರೆದುಬಿಡಿ ಸರ್. ಅಲ್ಲ ಸರ್, ಬರೀ ಸ್ಟೇಟ್ಮೆಂಟ್ಸ್ಗೆ ಸೀಮಿತ ಆಗ್ತಿದೆಯಲ್ಲ ಸರ್. ಸ್ಟೇಟ್ಮೆಂಟ್ ಯಾಕೆ? ಸ್ಟೇಟ್ಮೆಂಟ್ CM ಒಂದು ವಿಚಾರದಿಂದ ನೀವು ನೋಡಿ, ಸಂಜೀವಯ್ಯನವ್ರು ಮುಖ್ಯಮಂತ್ರಿ ಆಗಲಿಲ್ವಾ? ಸುಶೀಲ್ ಕುಮಾರ್ ಸಿಂಧೆ ಆಗಲಿಲ್ವಾ? ಜಗನ್ನಾಥ್ ಪಾಡಿ ಆಗಲಿಲ್ವಾ? ರಾಮಸುಂದರ್ ದಾಸ್ ಬಿಹಾರದಲ್ಲಾಗಿಲ್ಲ? ಆಗಿಲ್ಲ ಅಂತ. ಕಾಂಗ್ರೆಸ್ ಪಾರ್ಟಿಲಿ ಇವರೆಲ್ಲ ಮುಖ್ಯಮಂತ್ರಿ ಆಗಿದ್ದವರು. ಟೈಮ್ ಪಾರ್ಟಿ ವಿಲ್ ಟೇಕ್ ಎ ಡಿಸಿಷನ್. ಅದು ಬಂದಾಗ ನ್ಯಾಚುರಲಿ ಎವ್ರಿಬಡಿ ಅಷ್ಟು ಅಬೈಡ್ ಬೈ ದಿ ಪಾರ್ಟಿ ಡಿಸಿಷನ್. ಈಗ ಆ ಪರಿಸ್ಥಿತಿ ಬರ್ಬೋದಾ ಅಂತ? ಯಾಕಂದ್ರೆ ಅದು ನನ್ನ ಕೋರ್ಟಿನ ವ್ಯಾಪ್ತಿನಲ್ಲಿ ಇಲ್ಲ. ಅದು ನ್ಯಾಷನಲ್ ಫೀಲ್ಡ್ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಗೇಮ್ಗಳು ಶುರುವಾದಾಗ ಅಲ್ಲಾಗುತ್ತೆ. ಆಮೇಲೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಈಗ 1992ನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸದಾಶಿವ ಆಯೋಗ ರಚನೆ ಮಾಡಿ ಒಳ ಮೀಸಲಾತಿ ಕೊಡೋದಕ್ಕೆ ಆದೇಶ ಆಯಿತು ಕಾಂಗ್ರೆಸ್ ಸರ್ಕಾರ. ಅದು ಎಲ್ಲ ತನಿಖೆ ಮಾಡ್ತು, ಒಂದು ವರದಿ ಬಂತು. ನಮ್ಮ ನಾರಾಯಣ ಸ್ವಾಮಿಯವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಕರ್ನಾಟಕದಲ್ಲಿ, ಗೋವಿಂದ ಕಾರಜೋಳ ಅವರು ಇದ್ದರು BJP ಸರ್ಕಾರ ಇದ್ದಾಗ. ಅವರು ಸದಾಶಿವ ಆಯೋಗ ಇಸ್ ಎ ಕ್ಲೋಸ್ಡ್ ಚಾಪ್ಟರ್ ಮ್ಯಾಟರ್ ಅಂತ ಹೇಳಿದ್ರು. ಯಾರು? BJP ಅವರು
ಅವರಿಬ್ಬರೂ ನಾರಾಯಣಸ್ವಾಮಿಯವರು ಸೆಂಟ್ರಲ್ ಮಿನಿಸ್ಟರ್ ಆದರು ಯೂನಿಯನ್ ಗೌರ್ಮೆಂಟಲ್ಲಿ, ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ. ಅಲ್ಲಿ ಪಾರ್ಲಿಮೆಂಟ್ಲಿ ಏನು ಹೇಳಿದ್ರು, ಒಳ ಮೀಸಲಾತಿಯನ್ನು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದು ನಾರಾಯಣಸ್ವಾಮಿಯವ್ರ ಮಾತಲ್ಲ, ಬಿ ಜೆ ಪಿ ಸರ್ಕಾರದ ನಿಲುವು. ಆ್ಯಸ್ ಪರ್ ದಿ ರಿಸರ್ವೇಷನ್, ಆ್ಯಸ್ ಪರ್ ಇಂಟರ್ನಲ್ ರಿಸರ್ವೇಷನ್, ಮೀಸಲಾತಿ ಮತ್ತು ಒಳ ಮೀಸಲು ಸಂಬಂಧಪಟ್ಟಾಗೆ ಬಿ ಜೆ ಪಿ ಸರ್ಕಾರ ಹೇಳಿದ್ದು ಪಾರ್ಲಿಮೆಂಟಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಹೇಳಿದ್ದೇನೋ ಸದಾಶಿವ ಆಯೋಗ ಇಸ್ ಎ ಕ್ಲೋಸ್ಡ್ ಮ್ಯಾಟರ್ ಹೇಳಿದ್ರು. ಈಗ 1ನೇ ತಾರೀಕು ನಾವು ಚಳುವಳಿ ಮಾಡ್ತೀವಿ ಅಂತಾರೆ. ನಾವು ದಾವಣಗೆರೆಯಲ್ಲಿ, ಚಿತ್ರದುರ್ಗದಲ್ಲಿ SC/ST ಸಮಾವೇಶ ಮಾಡಿ ಕಾಂಗ್ರೆಸ್ ಪಾರ್ಟಿ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ವಿ, ನಾವು ಬಂದರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ. ಈಗ ನಾವು ಬಂದ ತಕ್ಷಣ ಅದನ್ನು SC/ST ಸಮುದಾಯಗಳ ಅಂಕಿ ಸಂಖ್ಯೆಗಳಿಗೆ ಅನುಗುಣವಾಗಿ ಈ ಒಳ ಮೀಸಲಾತಿ ಕೊಡೋದು ಸೂಕ್ತ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ವಿ. ಕ್ಯಾಬಿನೆಟು 2003 ಗೆದ್ದ ತಕ್ಷಣವೇ ರೆಕಮೆಂಡ್ ಮಾಡಿದ್ವಿ. ಅವ್ರು ಇನ್ನೂ ಏನೋ ಪ್ರತಿಕ್ರಿಯೆ ಕೊಡ. ಆಮೇಲೆ ಸುಪ್ರೀಂ ಕೋರ್ಟ್ನ ತೀರ್ಮಾನ ಆಯಿತು. ಆ ತೀರ್ಮಾನ ಒಳ ಮೀಸಲಾತಿ ಜಾರಿ ಮಾಡೋದು ವಿವೇಚನೆ ಆಯಾ ರಾಜ್ಯ ಸರ್ಕಾರಗಳಿಗೆ ಬಿಟ್ಟರು. ಇಡೀ ದೇಶದಲ್ಲಿ ಭಾಳಷ್ಟು ರಾಜ್ಯಗಳು ಒಪ್ಪಲಿಲ್ಲ. ಹರಿಯಾಣ ಸರ್ಕಾರ ಒಕ್ಕಿ ಕ್ಯಾಬಿನೆಟಲ್ಲಿ ಒಪ್ಪಿತು, ಆದರೆ ಏನೂ ಮಾಡಲಿಲ್ಲ, ಹಾಗೇ ಇದೆ. ತೆಲಂಗಾಣ, ಆಂಧ್ರ, ಕರ್ನಾಟಕ ಮಾತ್ರ ಇದನ್ನು ಒಪ್ಪಿ ನಾವು ಜಸ್ಟಿಸ್ ನಾಗಮೋಹನ್ ದಾಸರ ಸಮಿತಿ ಮಾಡಿ ಅದರ ಎಂಪೆರಿಕಲ್ ಡೇಟನ್ನು ಕನೆಕ್ಟ್ ಮಾಡಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಆ ವರದಿ ಫೈನಲ್ ಆಗಿದೆ. ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಅದು ಜಾರಿ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದ 10-15 ದಿನಕ್ಕೆ ಜಾರಿ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಏನು ಹೇಳಿದ್ದೀವಿ ಅದು ಮಾಡ್ತೀವಿ. ನಮ್ಮ ಮಾತಿನ ಮೇಲೆ ನಿಗಾ ಇದೆ. ಸಾಮಾಜಿಕ ನ್ಯಾಯದಲ್ಲಿ, ಮೀಸಲಾತಿಯಲ್ಲಿ, ಸಂವಿಧಾನದಲ್ಲಿ ನಮಗೆ ಬದ್ಧತೆ ಇದೆ. ಬೇರೆಯವರಿಂದ ಪಾಠ ಹೇಳಿಸ್ಕೊ. ಯಾರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಬದ್ಧತೆ ಇಲ್ಲ, ಮೀಸಲಾತಿ ಪರ ಇಲ್ಲ, ಒಳ ಮೀಸಲಾತಿ ಪರ ಇಲ್ಲ, ಅವರು ಬರೀ ರಾಜಕೀಯಕ್ಕೋಸ್ಕರ ಈ ಥರ ಮಾಡೋದನ್ನ ನಿಲ್ಲಿಸಬೇಕು. ಸಮುದಾಯವನ್ನು ಎತ್ಕಟ್ಟೋ ಕೆಲಸ ಇದಲ್ವೇ? ನಾವು ಹೇಳ್ದಂತೆ ಮಾಡ್ತಾ ಇರುವಾಗ ನಾವು ವೆಯ್ಟ್ ಮಾಡ್ತಿದ್ದೀವಿ ಅವ್ರ ರಿಪೋರ್ಟ್ ಸಬ್ಮಿಟ್ ಮಾಡೋದಕ್ಕೆ. ಬಂದ ತಕ್ಷಣ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಕ್ಯಾಬಿನೆಟಲ್ಲಿ. ಆದಮೇಲೆ ಇದು ಎತ್ಕಟ್ಟೆ ಕೆಲಸ ಅಲ್ವಾ? ರಾಜಕೀಯಕ್ಕೋಸ್ಕರ ಇವರೇ ಇದ್ದಾಗ ಮುಗಿದೋಯ್ತು ಅಂದರು, ಕೊಡೋಕ್ಕಾಗಲ್ಲ ಅಂದರು ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ. ಈಗ ಈ ಥರ ಮಾಡೋದು ಎತ್ಕಟ್ಟದಲ್ಲಿ ರಾಜಕೀಯ ಅಲ್ವಾ? ಐ ಕಂಡೆಮ್ ಆಲ್ ದಿಸ್ ಟೈಪ್ ಆಫ್ ಆ್ಯಟಿಟ್ಯೂಡ್ ಬೈ ಎ ಪೊಲಿಟಿಕಲ್ ಪಾರ್ಟಿ. ಸರ್, ಆಮೇಲೆ ಸುರ್ಜೇವಾಲಾ ಅವರು ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಅಂತ ಬಹಳಷ್ಟು ಸಚಿವರು ಅದೆಲ್ಲ ಸುಳ್ಳು ಬಿಡಿ. ಅವರೆಲ್ಲ ಯಾಕೆ ಅಧಿಕಾರಿಗಳು ಸಭೆ ಮಾಡ್ತಾರೆ? ಅವ್ರೇನು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇದೆಯಾ? ಈಸ್ ದಿ ಇನ್ಚಾರ್ಜ್ ಸೆಕ್ರೆಟರಿ ಆಫ್ ದಿ ಪಾರ್ಟಿ ಅಫೇರ್ಸ್. ಪಕ್ಷದ ವಿಚಾರಗಳು ಬಂದಾಗ ಎಲ್ಲರನ್ನೂ ಕರೆದು ಮಾತಾಡುವಂಥ ಅಧಿಕಾರ ಅವ್ರಿಗಿದೆ ಪಾರ್ಟಿ ಚೌಕಟ್ಟಲ್ಲಿ. ಬಟ್ ಆಡಳಿತಾತ್ಮಕಕ್ಕೆ ಅವರು ಯಾವುದು ತಲೆ ಹಾಕೋದಿಲ್ಲ, ಮೂಗು ತೋರಿಸಿಲ್ಲ. ನಿಮ್ಮನ್ನು ಸೇರಿದಂತೆ ಕೆಲ ಹಿರಿಯ ಸಚಿವರು ಸಭೆಗೆ ಹಾಜರೇ ಆಗಲಿಲ್ಲ. ನಾನು ಹಾಜರಾಗಿಲ್ಲ ಅಂತ ನಿಮ್ಗೇನು ಗೊತ್ತು? ಕೆಪಿಸಿಸಿ ಕಚೇರಿ ಕೆಪಿಸಿಸಿ ಕಚೇರಿಯಲ್ಲಿ ಅಧಿಕೃತವಾಗಿ ಅಲ್ಲ, ಇಲ್ಲೇ ಮಾತಾಡಬೇಕು ಅಂತ ಏನಿಲ್ಲಲ್ಲ. ಎಲ್ಲರೂ ಬಹುತೇಕ ಎಲ್ಲರೂ ಹೋಗಿದ್ದಾರೆ. ರಾಜಣ್ಣವ್ರು ಮಾತ್ರ ಹೊರಗಡೆ ಇದ್ದರು. ನನ್ನನ್ನು ಸೇರಿಸಿ ಉಳಿದವರೆಲ್ಲ ಭೇಟಿ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಕೊಟ್ಟಂಥ ಆಶ್ವಾಸನೆಗಳು, ನಮ್ಮ ಆಡಳಿತ ಮತ್ತು ಮುಂದೆ ಮಾಡಬೇಕಾದೆಲ್ಲ ಇದನ್ನು ಪಕ್ಷದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿ, ರಾಜ್ಯದ ಅಭಿವೃದ್ಧಿಯಿಂದ ಸಲಹೆಗಳನ್ನು ನಾವು ಕೊಟ್ಟಿದ್ದೀವಿ. ಅಲ್ಲ, ಈಗ ನಾಳೆಯಿಂದ CM ಸಭೆ ಮಾಡ್ತಾ ಇದ್ದಾರೆ ಶಾಸಕರು. ಫಸ್ಟ್ ಮೈಸೂರಿಂದ ಶುರುವಾಗ್ತಾ ಇದೆ. ಸುರ್ಜೇವಾಲಾ ಬಂದು ಹೋದ್ಮೇಲೆ ಸಭೆ ಶುರು ಮಾಡ್ದಂಗೆ ಆಗ್ತಾ ಇದೆಯಲ್ಲ ಸರ್ ಇದು? ಅದಕ್ಕಿಂತ ಮೊದಲೇ CM ಬ್ಯುಸಿ ಇದ್ದರು. ಬ್ಯುಸಿ ಶೆಡ್ಯೂಲ್ನಲ್ಲಿ CM ಹೇಳಿದರು ಜಿಲ್ಲಾವಾರು ನಮ್ಮ MLAಗಳು ಮತ್ತು ಕರೆದು ಚರ್ಚೆ ಮಾಡಬೇಕಂತ ಅವ್ರು ಆವಾಗಲೇ ಪ್ರೋಗ್ರಾಮ್ ಹಾಕೊಂಡಿದ್ರು. ಅದಕ್ಕೆ ಬರುವ ಅವರು ಕರೆದು ಮಾತಾಡಿದ್ದಾರೆ. ಇಟ್ಸ್ ನಥಿಂಗ್ ರಾಂಗ್. ಇದು ಅವ್ರು ಬಂದು ಹೋದ್ಮೇಲೆ ಮಾಡೋದಂತಲ್ಲ. ಮಚ್ ಅರ್ಲಿಯರ್ ದ್ಯಾನ್ ಸುರ್ಜೇವಾಲಾಜಿ ಕೇಮ್, ಈ ಹ್ಯಾಡ್ ಎ ಪ್ಲ್ಯಾನ್ ಟು ಕಾಲ್ MLAs ಆ್ಯಂಡ್ ಡಿಸ್ಟ್ರಿಕ್ಟ್ ವೈಸ್. ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಅದು ಒಂದು ಇಂಪಾರ್ಟೆಂಟ್. ಅದೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವು ಮಹಾರಾಜರಿಗೆ ಯಾರನ್ನೂ ಹೋಲ್ಸೋಕ್ಕಾಗಲ್ಲ. ಸಾವು ಮಹಾರಾಜರೇ, ನಾಲ್ವಡಿ ಕೃಷ್ಣರಾಜರೇ, ಸಿದ್ದರಾಮಯ್ಯರೇ, ದೇವರಾಜ ಅರಸೆ, ಎಚ್ ಸಿ ಮಾದೇವಪ್ಪನೇ. ಸೊ ಒಬ್ರಿಗೊಬ್ಬರಿಗೆ ಹೋಲಿಕೆ ಮಾಡ್ತಕ್ಕಂಥ ವಿಷಯ. ಅವರು ಜನ ಮತ್ತು ಅಭಿವೃದ್ಧಿ, ಸಾಮಾಜಿಕ ನ್ಯಾಯ, ಅನೇಕ ವಿಷಯಗಳಲ್ಲಿ ಅವ್ರಿಗೆ ಬದ್ಧತೆ ಇತ್ತು, ಪ್ರಾಮಾಣಿಕತೆ ಇತ್ತು. ರಾಜ್ಯದ ಹಿತ ಕಾಪಾಡುವಲ್ಲಿ ಶ್ರೇಷ್ಠವಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಎಲ್ಲರ ಗೌರವಕ್ಕೆ, ಪ್ರೀತಿಗೆ
ಅವರು ಪಾತ್ರರಾಗಿರ್ತಕ್ಕಂಥವ್ರು. ಹಾಗಂತ ಹೇಳಿ ಇನ್ನೊಬ್ಬರನ್ನ ಅವ್ರಿಗೆ ಹೋಲಿಕೆ ಮಾಡೋಕ್ಕಾಗಲ್ಲ, ಹೋಲಿಕೆ ಮಾಡೂ ಇಲ್ಲ, ಹೋಲಿಕೆ ಮಾಡೋಕ್ಕಾಗಲ್ಲ, ಹೋಲಿಕೆ ಮಾಡೂ ಇಲ್ಲ. ಅವ್ರಿಗೆ ನಮಗೆ ಸ್ಫೂರ್ತಿ ಅವರು, ಅವರ ಆಡಳಿತ, ಅವರ ನಿಲುವು, ಅವರ ನಡೆ, ಅವರ ಬದ್ಧತೆ, ಅವರ ನಿರ್ಣಯಗಳೆಲ್ಲ ನಮಗೆ ಸ್ಫೂರ್ತಿ ನಮ್ಮೆಲ್ರಿಗೂ. ಅದಕ್ಕೆ ಗಾಂಧೀಜಿಯವ್ರನ್ನ ಮಹರ್ಷಿ ಅಂತ ಕರೆದಿದ್ರು. ಯಾರೂ ಲಘುವಾಗಿ ಮಾತಾಡಿ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಎವ್ರಿಬಡಿ ಇನ್ ದಿ ಕಂಟ್ರಿ. ಅಲ್ಲಿ ಆಗಿರೋದೇನು, ಅವರ ಅವಧಿನಲ್ಲಿ ಅಭಿವೃದ್ಧಿ ಆಯಿತು. ಅವರ ಕಾಲದ ನಂತರ ಅಭಿವೃದ್ಧಿ ಮರೀಚಿಕೆ ಆಯಿತು. ಸಿದ್ದರಾಮಯ್ಯನವರು 40 ವರ್ಷದಲ್ಲಿ ಬಂದಮೇಲೆ ಎಚ್.ಸಿ. ಮಾದೇವಪ್ಪನ ಜೊತೆ ಸೇರಿಕೊಂಡು ಅಭಿವೃದ್ಧಿ ಮಾಡಿದ್ದೀವಿ, ಹೆಚ್ಚು ಅಭಿವೃದ್ಧಿ ಕಣ್ಣಿಗೆ ಕಾಣಿದ್ದೇವೆ. ದೇರ್ ಇಸ್ ಅ ವಿಸಿಬಲ್ ಚೇಂಜಸ್, ಎನಿಬಡಿ ಕ್ಯಾನ್ ಗೋ ಅಂಡ್ ಸಿ. ಅವರ ದೇರ್ ಇಸ್ ನೋ ಕಂಪ್ಯಾರಿಸನ್ ಟು ಎನಿ ಪೊಲಿಟಿಕಲ್ ಪಾರ್ಟೀಸ್. ಅವ್ರಿಗೆ ಪೊಲಿಟಿಕಲ್ ಪಾರ್ಟೀಸ್ಗೆ ಅವ್ರು ಕೆಲಸ ಮಾಡೇ ಇಲ್ವಲ್ಲ ಅಲ್ಲಿ. ಮಾಡಿ ನಾನು ಓಪನಾಗಿ ಹೇಳಿದ್ದೀನಿ, ಬನ್ನಿ ಸ್ವಾಮಿ ನೀವು ಬಂದು ನೋಡಿ, ನೀವು ಮಾಡಿದರೆ ನಿಮ್ಮನ್ನೇ ಶಾಬಾಸಗಿರಿ ಕೊಡ್ತೀವಿ, ಗುಣಕ್ಕೆ ಮತ್ಸಾರ ಇಲ್ವಲ್ಲ ನೀವು ಮಾಡಿದಿರಿ ಅಂತ. ಆ ಥರ ಅವರು ಆ ನಾಲ್ವಡಿಯವರ ಆಡಳಿತದಲ್ಲಿ ಎಲ್ಲ ಏರಿಯಾ ಡೆವಲಪ್ಮೆಂಟ್ ಆಯಿತು. ಅದಾದಮೇಲೆ ಮಾಡಿಲ್ಲ. ಯಾಕೆ ಅಂದರೆ ಸಿದ್ದರಾಮಯ್ಯ ನಾವೆಲ್ಲ ಬಂದು ಜನಪರವಾಗಿರೋರು. ಸಾರ್ವಜನಿಕ ಜೀವನದ ಮಹತ್ವ, ಸಾರ್ವಜನಿಕ ಜೀವನದ ಸಂಕಷ್ಟಗಳು ನಮ್ಗೆ ಗೊತ್ತು. ಹೋರಾಟದ ಹಿನ್ನೆಲೆಯಿಂದ ಬಂದಿರೋರು ನಾವು. ಹೀಗಾಗಿ ಅದಕ್ಕೆ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಸಿದ್ದರಾಮಯ್ಯ ಹೆಚ್ಚು ಅವ್ರು ಬಡ್ಜೆಟ್ ತೆಗೆದು ನೋಡಿಬಿಟ್ರೆ ಎಲ್ಲ ಗೊತ್ತಾಗುತ್ತಲ್ವಾ. ಬಡ್ಜೆಟ್ನು ವಿಶ್ಲೇಷಣೆ ಮಾಡಬೇಕು. ಅದು ಸುಮ್ಮನೆ ರಾಜಕೀಯ ದೃಷ್ಟಿಯಿಂದನೋ ಕಾಮಲ ಕಣ್ಣಿನಿಂದ ನೋಡುವಂಥ ಅಗತ್ಯ ಇಲ್ಲ. ಯತೀಂದ್ರ ಅವರು ಹೇಳೋದು ಬೇರೆ ಯಾರಾದರೂ ಹೇಳಿದ್ರೆ ಇದಕ್ಕೊಂದು ಅಥವಾ ಕಂಪೇರಿಟಿವ್ ಸ್ಟಡಿಗೆ ಅರ್ಥ ಇರ್ತಿತ್ತು. ಯತೀಂದ್ರನ ಏನು ತಪ್ಪು ಹೇಳಿಲ್ವಲ್ಲ, ಅವ್ರು ಕಂಪೇರೇ ಮಾಡಿಲ್ಲ. ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಹೆಚ್ಚು ಕೆಲಸ ಮಾಡಿದ್ರು. ಅದು ಸುಳ್ಳೆ ಹೇಳಿ, ನೀವು ಹೇಳಿ ನೋಡ್ಕೊಳ್ಳಿ ಯಾಕೆ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ. ಬೇರೆಯವರು ಮಾಡಿದ್ದಾರೆ ಅಂದರೆ ಅವ್ರು ಮಾಡಿರೋದು ನೋಡ್ಬಿಟ್ರೆ ನಿಜವಾಗ್ಲೂ ಅವನು ಅಪ್ರಿಷಿಯೇಟ್ ಮಾಡಬೇಕು. ಏನು ನಾವೇ ಬೃಹಸ್ಪತಿರೇ? ಈ ಟ್ಯಾಕ್ಸ್ ಪೇಯರ್ ಮನಿ ಯಾರಪ್ಪಂದು ಅಲ್ಲ, ಅದು ಟ್ಯಾಕ್ಸ್ ಪೇಯರ್ ಮನಿ. ಆದರೆ ಟ್ಯಾಕ್ಸ್ ಪೇಯರ್ ಮನಿನ ಸಮರ್ಪಕವಾಗಿ ಯೋಜನೆಗಳ ಮುಖಾಂತರ ಜನರ ಸಮಸ್ಯೆಗಳನ್ನ ಅರಿತು ಅದನ್ನು ಬಡ್ಜೆಟ್ ಮಾಡಬೇಕಲ್ಲ. ಈಗ ಬಸವಣ್ಣವರು ಅರ್ಥ ಸಚಿವರಾಗಿದ್ದರು ಬಿಜ್ಜಳಾಸ್ತ್ರದಲ್ಲಿ. ಅವ್ರಿಗೆ ಒಂದು ದರ್ಪಣ ಅಂದರೆ ಮಿರರ್ ಲೆಟರ್ ಉಲ್ಟಪಲ್ಟ ಬರೆದಿದ್ರು, ಒಬ್ರಿಗೂ ಓದೋಕೆ ಗೊತ್ತಿಲ್ಲ. ಅವರು ಅಲ್ಲಿ ಸ್ನಾನ ಮಾಡ್ಕೊಂಡು ಕನ್ನಡಿ ಮುಂದೆ ಇಟ್ಟಿರ್ತಾರೆ, ಉಲ್ಟ ನೋಡ್ತಾರೆ. ಅಲ್ಲಿ ಬಿಜ್ಜಳನ ಸಿಂಹಾಸನಕ್ಕೆ ನಿಧಿ ಇದೆ ಅಂತ ಹೇಳ್ತಾರೆ. ಬಿಜ್ಜಳ ಅಂದ್ಬಿಟ್ಟು ನೋಡಿಬಿಡಿ ಏನಿದೆ ಅಲ್ಲಿ, ನಿಮಗೂ ಸೂಕ್ತ ಬಹುಮಾನ ಕೊಡ್ತೀನಿ ಅಂತ. ಬಸವಣ್ಣ ಏನು ಹೇಳ್ತಾರೆ, ಬಿಜ್ಜಳ ಮಹಾರಾಜ ನಿನಗೆ ನಿಧಿ ಇದೆ ಅಂತೇಳಿ ನನಗೆ ಬಹುಮಾನ ಕೊಡೋಕ್ಕೆ ಅಧಿಕಾರನೂ ಇಲ್ಲ, ನೀನು ಉಪಯೋಗಿಸೋ ಬರೋಕ್ಕೂ ಬಿಡೋಲ್ಲ. ಅದು ಸಾರ್ವಜನಿಕರ ಅಭಿವೃದ್ಧಿಗೆ ಇರೋ ಮಣಿ ಅಂತಾರೆ. ಆ ಥರ ಸಿದ್ದರಾಮಯ್ಯನವರು ಬಡ್ಜೆಟ್ ಕೊಟ್ಟಿದ್ದಾರಲ್ಲ ಟ್ಯಾಕ್ಸ್ ಪೇಯರ್ ಮೇಲೆ, ಅದನ್ನು ಸಾರ್ವಜನಿಕ ಅಭಿವೃದ್ಧಿಗೆ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಬಳಸಿದ್ದಾರೆ. ಅದು ಹೇಳೋದು ತಪ್ಪೇ? ಹೋಲಿಕೆ ಮಾಡೇ ಇಲ್ವಲ್ಲ. ಅವರು ಅಭಿವೃದ್ಧಿ ಮಾಡಿದ್ರು, ನಮ್ಮ ರಾಜ್ಯನ ಎಲ್ಲ ಜನ ಹಿತ ಕಾಪಾಡಿದ್ರು. ಅವರಾದಮೇಲೆ ಇಲ್ಲಿ ಬಂದಿದ್ದು, ಈ ಕಡೆ ನನ್ನ ಕಡೆ ನೋಡ್ಕೊಳ್ಳಿ, ಒಂದು ಕಡೆ ಆ ಕಡೆ, ಎರಡು ಕಡೆ ನನ್ನ ಕಡೆ ಬಿಡಿ. ಅವರು ಆದಮೇಲೆ ಅಭಿವೃದ್ಧಿ ಆಗಲಿಲ್ಲ. ಏನು ಸರ್? ಅವರಾದಮೇಲೆ ಅಭಿವೃದ್ಧಿ ಆಗಲಿಲ್ಲ. ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಹೆಚ್ಚು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ದಿಸ್ ಈಸ್ ದಿ ಸಬ್ಜೆಕ್ಟ್ ಮ್ಯಾಟರ್. ಇಸ್ ಇಸ್ ಎನಿ ರಾಂಗ್ ಥಿಂಗ್? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.